ಸುದ್ದಿಗೋಷ್ಠಿಯಲ್ಲಿ ರಾಮಲಿಂಗಾರೆಡ್ಡಿ, ಕಲಬುರಗಿಯಲ್ಲಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕೆಂಪಣ್ಣವರು ಅವಾಗ ಹೇಳಿಕೆ ಕೊಟ್ಟಾಗ ಬಿಜೆಪಿಯ ಭ್ರಷ್ಟಾಚಾರಕ್ಕೆ ಕೆಂಪಣ್ಣವರು ಹೇಳಿಕೆನ ದೊಡ್ಡ ಸಾಕ್ಷಿ ಅನ್ನೋ ರೀತಿಯಲ್ಲಿ ತಾವು ಮಾತಾಡ್ತಾ ಇದ್ದೀವಿ. ಈಗ ಅವ್ರು ತಮ್ಮ ವಿರುದ್ಧ ಈಗ ಆಗಲೇ ನೋಡಿ, ಕೆಂಪಣ್ಣವರಿಗೆ ತಾವೇ ಕೇಳಿ ನಮ್ಮ ಇಲಾಖೆ ಅವರೇ 8 ಸರಿ ನಮ್ಮ ಹತ್ರ ಮಾತನಾಡಿದ್ರು. ಎಲ್ಲ ಯಾವುದು ಕಾಂಟ್ರಾಕ್ಟರ್ಸ್ ಪೇಮೆಂಟ್ಸ್ ಬಗ್ಗೆ ಸರ್ಕಾರದಿಂದ ಬಿಡುಗಡೆ ಆದ 1 ರೂಪಾಯಿ ಕೂಡ ನೇರವಾಗಿ ನಾವು ಕೊಡ್ತಾ ಇದ್ದೀವಿ. ಕೆಲವುದು ಬೇಸ್ಡ್ ಆನ್ ಸೀನಿಯಾರಿಟಿ, ಕೆಲವು ಬೇಸ್ಡ್ ಆನ್ ಅನುಕಂಪದ ಆಧಾರ, ಬೇರೆ ಬೇರೆ ರೀತಿಯಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗ ಕಮಿಷನ್ ಅನ್ನು ಕೂಡ ನಾವು ಕೂಡಿಸಿದ್ದೀವಿ. ಏನಾದರೂ ಅಂಥದ್ದು ಏನಾದರೂ ಇದ್ರೆ, ಹೌದಪ್ಪ ಯಾರನ್ನ ದುಡ್ಡು ತಗೋತಾ ಇದ್ರೆ, ಯಾರನ್ನ ಇದು ಮಾಡಿದ್ರೆ ಅವ್ರಿಗೆ ಆಗ್ರಹಿಸ್ತಾ ಇದ್ದೀವಿ. ಎಂಟೈರ್ ಅಸೋಸಿಯೇಷನ್ದವರಿಗೆ ಹೋಗಿ ಅಲ್ಲಿ ಕೊಡಿ. ಬಿಜೆಪಿ ತರ ನಾವು ಭ್ರಷ್ಟಾಚಾರನೇ ಇಲ್ಲ, ಅದೆಲ್ಲ ನಾವು ಕಡಿವಾಣ ಮಾಡಿಬಿಟ್ಟಿದೀವಿ, ನಾವು ಇದು ಅಲ್ಲ. ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ನಡೀತಾ ಇಲ್ಲ. ಇನ್ನೂ ಕೂಡ 40% ಜುಡಿಷಿಯಲ್ ಕಮಿಟಿ ಇನ್ನೂ ಕೂತಿದೆ. ನಾವು ದಯವಿಟ್ಟು ಕೊಡಿ. ಯಾರೇ ಇರ್ಬೋದು, ಸಾರ್ವಜನಿಕರು ಕೂಡ ಇರ್ಬೋದು. ನಾವು ನಮ್ಮ ಆಡಳಿತ ಪಾರದರ್ಶಕವಾಗಿದೆ. ನಮ್ಮ ಆಡಳಿತ ಜನರ ಪರವಾಗಿದೆ. ನಾವು ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅಂಥದ್ದು ಏನಾದರೂ ಯಾರ ದಾಖಲೆಗಳು ಇದ್ರೆ, ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದು, ಅದು ದಯವಿಟ್ಟು ಕೊಡಿ. ಕಮಿಷನ್ ಇನ್ನೂ ಜೀವಂತವಾಗಿಟ್ಟಿದ್ದೀವಿ. ನಿಮ್ಮ ಜನರ ಏನು ದೂರುಗಳಿದೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಈಗಲೂ ಕೂಡ ನಾವು ರೆಡಿ ಇದ್ದೀವಿ. ಅದರ ಮೇಲೆ ತನಿಖೆ ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ನಾವೇನು ನಿನ್ನೆ ತಾವು ನೋಡಿರ್ಬೋದು, ನಾವು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ವಿ. ಬಹಳ ವರ್ಷಗಳಾದ್ಮೇಲೆ ವಿಧಾನಸೌಧಕ್ಕೆ ಜನ ಬರ್ತಾ ಇದ್ದಾರೆ. ಮತ್ತೊಮ್ಮೆ ನಿನ್ನೆ ನಾನು ಇದ್ದೆ ಅಲ್ಲಿ, ಫುಲ್ ಡೇ ಇದ್ದೆ ಅಲ್ಲಿ. 4 ವರ್ಷದ ಹಿಂದೆ, 5 ವರ್ಷದ ಹಿಂದೆ ಎಲ್ಲ ಸಂಪೂರ್ಣವಾಗಿ ನಿಂತೋಗಿರೋ ಕೆಲಸಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಇವರು ವಿಧಾನಸೌಧನ ವ್ಯಾಪಾರ ಸೌಧ ಮಾಡಿದ್ರು. ನಾವು ಜನರಿಗೆ ಅಲ್ಲಿ ಕರೆಸಿ ಮತ್ತೊಮ್ಮೆ ಪ್ರಜಾಸೌಧ ಮಾಡ್ತಾ ಇದ್ದೀವಿ. ಇಷ್ಟು ಪಾರದರ್ಶಕತೆ. ಸಿಎಂ ಅವರೇ ಖುದ್ದಾಗಿ ಕೂತಿದ್ರು, ಮಂತ್ರಿಗಳು ಕೂತಿದ್ರು, ಜನರ ಅಹವಾಲುಗಳೆಲ್ಲ ಇದು ಮಾಡಿದ್ರಲ್ಲ. ಈ ಹೋದ ಸರ್ಕಾರದ ಇರೋಂಥ ಎಲ್ಲ ಬ್ಯಾಕ್ಲಾಗ್ ಅನ್ನ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಸೊ ಅಂಥದ್ದು ಏನೇ ಇದ್ರೂ ಕೂಡ ಎಲ್ಲದಕ್ಕೂ ಒಂದು ಕಮಿಷನ್ ಅನ್ನ ನಾವು ರಚನೆ ಮಾಡಿದ್ದೀವಿ, ಪಾರದರ್ಶಕ ಆಡಳಿತ ಕೊಡೋಕೆ. ದಯವಿಟ್ಟು ಅದಕ್ಕೆ ಕೊಡಿ ಅಂತ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತೇನೆ. ಆರ್ಥಿಕ ದಿವಾಳಿ ಆಗಿದೆ, ಅದಕ್ಕೋಸ್ಕರ ಈಗ ಬಂದು ಭಿಕ್ಷೆ ಬಿಡ್ತೀವಿ. ನಾವು ಶ್ವೇತಪತ್ರ ಬಿಡುಗಡೆ ಮಾಡಿದೀವಲ್ಲ, ಅವರು ಬಿಡುಗಡೆ ಮಾಡಲಿ. ಯಾರೇ ಈಗ ಗ್ಯಾರಂಟಿ ಕೊಟ್ಟು ನಾವು ಜನರಿಗೆ ತಲುಪಿಸ್ತಾ ಇರಲಿಲ್ಲ ಅಂದ್ರೆ ನಾವು ಆರ್ಥಿಕ ದಿವಾಳಿ ಆಗ್ತೇವೆ. ಯಾವ ಯೋಜನೆಯಲ್ಲಿ ಹೋಗ್ತಾ ಇಲ್ಲ? ಅನ್ನಭಾಗ್ಯ ಹೋಗ್ತಾ ಇಲ್ವಾ? ಗೃಹ ಜ್ಯೋತಿ ಹೋಗ್ತಾ ಇಲ್ಲ? ಗೃಹಲಕ್ಷ್ಮಿ ಹೋಗ್ತಾ ಇಲ್ವಾ? ಯುವ ಶಕ್ತಿ, ಯುವ ನಿಧಿ ಹೋಗ್ತಾ ಇಲ್ವಾ? ಎಲ್ಲಾನು ಹೋಗ್ತಾ ಇದೆ. ಯಾವುದು ಇಲ್ಲ, ಅದೇನೋ ಅವರು ಕಾರ್ಪೊರೇಷನ್ದವರು ಏನೋ ಮೊನ್ನೆ ಮನವಿ ಮಾಡ್ಕೊಂಡಿದ್ದಾರೆ. ಈಗ ತೊಗರಿಗೆ ಇಷ್ಟು ರೇಟ್ ಯಾವಾಗ ಸಿಕ್ಕಿತ್ತು ಹೇಳಿ? ನಮ್ಗೆ ಸರ್ಕಾರದ ಇಂಟರ್ವೆನ್ಷನ್ ಮಾಡಿದ್ಕೆ ನಾವು ಸಿಗ್ತಾ ಇದೆ. ಈಗ ನಿಮ್ಮ ಫಸಲ್ ಬಿಮಾ ಯೋಜನೆದು ಇತಿಹಾಸದಲ್ಲಿ ಸಿಕ್ಕಿರ್ಲಿಲ್ಲ. ಇದೆಲ್ಲ ನಾವು ಮಾಡಿರ್ಲಿಲ್ಲ ಅಂದ್ರೆ ಹೆಂಗಾಗ್ತಾ ಇತ್ತು? ಸರ್ಕಾರದ ಇಂಟರ್ವೆನ್ಷನ್ ಇರಲಿಲ್ಲ ಅಂದ್ರೆ ನಾವೇ ತಾನೇ ಇದಕ್ಕೆ ಇಂಟರ್ವೆನ್ಷನ್ ಇದು ಮಾಡಿದ್ದು. ಫಸಲ್ ಬಿಮಾ ಯೋಜನಾದು ಇದ್ರದ್ದು ಇವ್ ನೋಡಿ, ಹಿಂದಿನ ನೋಡಿ, ಇದನ್ನು ನೋಡಿ. ಅವರು ಪಾಪ ಕನ್ನಡಿಗರಿಗೆ ಡಿಫೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೋದಿ ಡಿಫೆಂಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ. ಅವರೇ ಮಾಡಿರೋ ತಪ್ಪುಗಳು ಅವರೇ ಡಿಫೆಂಡ್ ಮಾಡ್ಕೋಬೇಕಲ್ಲ, ಇನ್ಯಾರು ಮಾಡ್ಕೋಬೇಕು? ಸರಳವಾದಂತ ಪ್ರಶ್ನೆ ಸರ್ ನಮ್ದಿರೋದು. 14ನೇ ಹಣಕಾಸಿನಲ್ಲಿ ನಮಗೆ 4.75% ಬರ್ತಾ ಇತ್ತು. ಈಗ ಅದು 4.76% ಬರ್ತಾ ಇದೆ. 15ನೇ ಹಣಕಾಸಿನಲ್ಲಿ 3.65 ಆಗಿದೆ. ಈ 1% ಡಿಫರೆನ್ಸ್ ಇಂದ 73,000 ಕೋಟಿ ರೂಪಾಯಿ ಪ್ರತಿ ವರ್ಷ ನಷ್ಟ ಆಗ್ತಾ ಇದೆ. ಅದಕ್ಕೆ ಕಾಂಪನ್ಸೇಟರಿ ಆಗಿ 25,000 ಕೋಟಿ ರೂಪಾಯಿ 15th ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು. ಅದನ್ನಾರು ಕೂಡ ನಿರ್ಮಲಾ ಸೀತಾರಾಮನ್ ಅವರು ತಿರಸ್ಕಾರ ಮಾಡಿದ್ರು. GST ರಿಯಂಬರ್ಸ್ಮೆಂಟ್ ಸರಿಯಾಗಿ ಆಗ್ತಾ ಇದೆ. ಯಾಕೆ ನಮ್ಮ ಮೇಲೆ ಆರ್ಥಿಕ ಅತ್ಯಾಚಾರ ಮಾಡ್ತಾ ಇದ್ದೀರಾ? ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ವಾ? ನಾವು ಟ್ಯಾಕ್ಸ್ ಕೊಡ್ತಾ ಇಲ್ವಾ? ಇಡೀ ರಾಷ್ಟ್ರದಲ್ಲೇ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲೇ ನಾವು ನಂಬರ್ 2. ನಾವು ಹಂಚಿಕೆ, ನಾವು ಬೇರೆ ರಾಜ್ಯಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಇಷ್ಟು ತಾರತಮ್ಯ ಯಾವ ರಾಜ್ಯದಿಂದ ನಿಮಗೆ ದೇಶ ಕಟ್ಟಲಿಕ್ಕೆ ಅವಕಾಶ ಆಗ್ತಾ ಇದೆ, ಅದಕ್ಕೆ ನೀವು ಆ ಕೂಸಿಗೆ ನೀವು ಬಿಡುವು ಮಾಡ್ತಾ ಇದ್ದೀರಲ್ಲ. ನೀವು ಆರ್ಥಿಕವಾಗಿ ನಮ್ಮ ರಾಜ್ಯಗಳಿಗೆ ನೋಡಿಕೊಂಡ್ರೆ, ನಮ್ಮಂತ ರಾಜ್ಯಗಳಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ತೆರಿಗೆ ಬರುತ್ತೆ, ಅದೆಲ್ಲ ಹೋಗುತ್ತೆ. ದೇಶ ಕಟ್ಟಕ್ಕೆ ತಾನೇ ಹೋಗೋದದು. ಈಗಲೂ ಕೂಡ
ನಾನು ಬಿಜೆಪಿ ಅವರಿಗೆ ಆಗ್ರಹಿಸ್ತಾ ಇದ್ದೀನಿ, ದಯವಿಟ್ಟು ಇದ್ರಲ್ಲಿ ರಾಜಕೀಯ ಮಾಡಕ್ ಹೋಗ್ಬೇಡಿ. ನಾವು ಮೊನ್ನೆ ಪ್ರೊಟೆಸ್ಟ್ ಮಾಡಿದಾಗ ಸರ್ ನಾವು ಒಂದು ಕಾಂಗ್ರೆಸ್ ಬಾವುಟ ಇರಲಿಲ್ಲ, ಯಾಕಿರ್ಲಿಲ್ಲ? ಯಾಕಂದ್ರೆ ಇದ್ರಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡಬೇಕು ಅಂತ. ಎಷ್ಟು ಪಟ್ಟಕ್ಕೆ ನ್ಯಾಯ ಹೇಳಿ? ಒಬ್ಬ ಕನ್ನಡಿಗ 100 ರೂಪಾಯಿ ಕೊಟ್ರೆ 13 ರೂಪಾಯಿ ಮಾತ್ರ ವಾಪಸ್ ಬರುತ್ತೆ ನಮಗೆ. ಅದೇ ಒಬ್ಬ UP ಇದನ್ನು ತೆರಿಗೆ ಕಟ್ಟರೆ 100 ರೂಪಾಯಿಗೆ 333 ಹೋಗುತ್ತೆ, 333 ಹೋಗುತ್ತೆ. ಬಿಹಾರದವರಿಗೆ 922 ಹೋಗುತ್ತೆ, ಮಧ್ಯಪ್ರದೇಶದವರಿಗೆ 292 ಹೋಗುತ್ತೆ. ಎಷ್ಟು ನ್ಯಾಯ ರೀ ಇದು? ನಾನು ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಕೊಡಿ. ಅವರು ನಮ್ಮ ಅಣ್ಣ ತಮ್ಮಂದರೆ ಒಂದು ಕೂಟ ವ್ಯವಸ್ಥೆನಲ್ಲಿ ಅವರು ನಮ್ಮ ಜೊತೆ ಬಾಳ್ಬೇಕು. ಹಿಂದೆನೂ ನಡ್ಕೊಂಡು ಬಂದಿದ್ದೆ, ಆದ್ರೆ ಈ ಮಟ್ಟಕ್ಕೆ ಅನ್ಯಾಯ ಯಾವತ್ತೂ ಆಗಿರಲಿಲ್ಲ, ಆದ್ರೆ ಇದನ್ನ ನಾವು ಕೇಳಕ್ ಹೋದ್ರೆ ನೀವು ದೇಶ ವಿಭಜನೆ ಮಾಡ್ತಾ ಇದ್ರಿ, ಅದು ಮಾಡ್ತಾ ಇದ್ರಿ, ಇದು ಮಾಡ್ತಾ ಇದ್ರಿ. ದಯವಿಟ್ಟು ಬಿಜೆಪಿಯವರು ತಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಹೊರಗೆ ಬಂದು ಪ್ರಧಾನಮಂತ್ರಿ ಮೋದಿ ಅವರು ಮುಖ್ಯಮಂತ್ರಿ ಮೋದಿ ಇದ್ದಾಗ ಏನೇನು ಮಾತಾಡಿದ್ದಾರೆ ಕೇಳಿ. ಅವರೇ ನೇರವಾಗಿ ಹೇಳಿದ್ದಾರೆ, 60,000 ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಡೆಲ್ಲಿ ಸಲ್ತನೇಟ್ ಗುಲಾಮ್ರ ನಾವು ಅಂತ ಹೇಳಿದ್ವಿ. ಅವ್ರೇನ್ ಹೇಳ್ತಿದ್ದಾರೆ ಗೊತ್ತಾ ಸರ್? ಅವರು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ, ಗುಜರಾತ್ ರಾಜ್ಯ ಸರ್ಕಾರ ಒಪ್ಪಂದ ಮಾಡ್ಕೋಬೇಕಂತೆ. ನಾವು ನಿಮಗೆ ಟ್ಯಾಕ್ಸ್ ಕೊಡೋದಿಲ್ಲ, ನೀವು ನಮ್ಗೆ ಟ್ಯಾಕ್ಸ್ ಕೇಳಬೇಡಿ, 1 ವರ್ಷ ನೋಡೋಣ ನಾವು ನಡಿತೀವ ನೀವು ನಡಿತೀವ ಅಂತ. ಅದು ದೇಶ ವಿಭಜನೆ ಮಾತಲ್ಲ. ಮುಖ್ಯಮಂತ್ರಿ ಇದ್ದಾಗ ಒಂದು ನಾಲ್ಗೆ, ಪ್ರಧಾನಮಂತ್ರಿ ಆದ ತಕ್ಷಣ ಒಂದು ನಾಲ್ಗೆ, ಅದೇ ಸಾಧ್ಯ ಆಗುತ್ತೆ? ಇದು ಕನ್ನಡಿಗರ ಪರವಾಗಿರೋ ಹೋರಾಟ. ಬಿಜೆಪಿಯವರು ದಯವಿಟ್ಟು ನಿಮ್ಮ ಆರ್ಥಿಕ ಅಸಮರ್ಥನೆಯನ್ನ ನೀವು ಸಮರ್ಥನೆ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ದಯವಿಟ್ಟು ಇದಕ್ಕೆ ಕೈ ಜೋಡಿಸಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ. 25 ಸಂಸದರು ಇದ್ದಾರೆ, 27 ಸಂಸದರು ಇದ್ದಾರೆ. ಒಂದ್ಸರಿಯನ್ನ ಟೇಬಲ್ ಕುಟ್ಟಿ ಕನ್ನಡಿಗರ ಪರವಾಗಿ ಮಾತಾಡೋದು ಕೇಳಿದಿರ? ಅವರಿಗೆ ಕೇಳಿದರೆ ಯಾರು ಮಾತಾಡಿಲ್ಲ ಇಲ್ಲಿವರೆಗೂ. ಏನಿದ್ರು ಬರೇ ಮೋದಿ ಅವ್ರ ಮನ್ ಕಿ ಬಾತ್ ಕೇಳೋದೇ ಅವ್ರದ್ದು ಉದ್ಯೋಗ ಆಗ್ಬಿಟ್ಟಿದೆ. ತಿಂಗಳಿಗೊಮ್ಮೆ ಸರ್ ರೇಡಿಯೋ ಮುಂದೆ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡು ಇಲ್ಲ. ಕಲಬುರಗಿ ರೈಲ್ವೆ ಡಿವಿಷನ್ಗೆ ಸರ್ 1,000 ರೂಪಾಯಿ ಕೊಟ್ಟಿದ್ದಾರೆ ಸರ್, 1,000 ರೂಪಾಯಿ, 1000 ರುಪೀಸ್. ಏನ್ ಇಷ್ಟೇನಾ ಇವ್ರು ಸಾಧ್ಯ? ಒಂದ್ಸರಿ ಏನೋ ಮಾತಾಡೋದು ಕೇಳಿದ್ದೀರಾ? ಇವತ್ತು ಪೇಪರ್ನಲ್ಲಿ ಓದ್ದೆ, ಇವತ್ತು ಸಂಸದರು ಗರ್ಜಿಸಿದ್ರಂತೆ ಪಾರ್ಲಿಮೆಂಟ್ ನಲ್ಲಿ ಹೊಸ ರೈಲ್ ಬಿಡಕ್ಕೆ, ಬ್ಯಾಂಗ್ಳೂರ್ ಟು ಇದು ಕಲಬುರಗಿ ರೈಲ್ವೆ ಡಿವಿಷನ್ 3 ವರ್ಷದಿಂದ 3,000 ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಿಲ್ಲ. ಹೊಸ ರೈಲ್ ಬಿಡಿ ಅಂತ. ಇರೋ ರೈಲ್ಗಳು ಇವ್ರ ಕಡೆ ಇಟ್ಕೊಳಕ್ಕಾಗಿಲ್ಲ. ಆದ್ರಿಂದ ಇವ್ರ ಕಡೆಯಿಂದ ಕನ್ನಡಿಗರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಆಗೋದಿಲ್ಲ ಈ ಸಂಸದರು. ಅದಕ್ಕೆ ಜನ ನಮ್ಗೆ ವೋಟ್ ಹಾಕಿರೋದಿಲ್ಲ. HK ಪಾಟೀಲ್ ಅವರು ಕಾನೂನು ಸಚಿವರು, ಮುಖ್ಯಮಂತ್ರಿ ಅವರು ಪತ್ರ ಬರೆದಿದ್ದಾರೆ, ತಮಗೂ ಗೊತ್ತಿದೆ. ಏನ್ ಹೇಳಕ್ ಬಯಸ್ತಾರೆ? ಇಲ್ಲ ನೋಡಿ, ನಾನು ಅದ್ರ ಬಗ್ಗೆ ಸಾಹೇಬ್ರ ಹತ್ರ ಚರ್ಚೆ ಮಾಡಿದ್ದೀನಿ. ಅದನ್ನ ಏನೇ ಇದ್ರು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ನಾನೇ ಅಧ್ಯಕ್ಷ. ಐ ಆಮ್ ಹಿಯರ್ ಟು ಸೇಫ್ ಗಾರ್ಡ್ ಇಟ್. ಅದ್ರ ಬಗ್ಗೆ ಯಾರು ಇದೇ ತರದ ಇಶ್ಯೂಗಳು ಮೊದಲು ಬಂದಾಗ ಶ್ರೀರಾಮುಲು ಅವ್ರದ್ದು ಬೇರೆ ಸರ್, ಅವ್ರ ಪಕ್ಷದವರು ಯಾರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ, ಒಬ್ರು ಮಾತಾಡ್ತಾ ಇಲ್ಲ. ಇದರಲ್ಲಿ ನಾನೇ ಅಧ್ಯಕ್ಷ ಇದ್ದೀನಲ್ಲ. ವೈ ಆರ್ ಯು ಸೋ ಸ್ಕೆಪ್ಟಿಕಲ್? ಅನ್ಯಾಯ ಆಗ್ತಾ ಇದೆಯಲ್ಲ ಈಗ. ಅನ್ಯಾಯ ಯಾವುದು ಆಗ್ತದೆ? ಪತ್ರ ಬರೆದ್ರೆ ಏನಾಗ್ತದೆ? ಈಗ ಅವ್ರು ಏನ್ ಮಾಡಿದ್ರು, ಅವ್ರು ಎಂಟೈರ್ ಮೊಳಕಾಲ್ಮೂರೇ ಸೇರಿಸಿ ಅಂತ ಹೇಳಿದ್ರು. ಇಲ್ಲ ಇಂಥದ್ದೇನಿದೆ? ಆಮೇಲೆ ನಾವೆಲ್ಲರೂ ಇದೀವಲ್ಲ, ನಾವಿದೀವಿ, ಶರಣ್ ಪ್ರಕಾಶ್ ಅವರಿದ್ದಾರೆ, ಅಲ್ಲಂ ಪ್ರಭು ಅವರಿದ್ದಾರೆ. ಯಾಕೆ ನಾವು ಯಾವತ್ತು ಕಾಪಾಡಿಲ್ವ? ಇವತ್ತು ಆಗ್ಲಾರ್ದು ರಿಕ್ರೂಟ್ಮೆಂಟ್ಗಳು ಆಗ್ತದೆ, ಆಗ್ಲಾರ್ದು ಆದೇಶಗಳನ್ನ ನಾವು ಯಾರಿಗೂ ನೋಡಿ 371 ಜೆನಲ್ಲಿ ಯಾರಿಗೂ ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇಟ್ ಹ್ಯಾಸ್ ಟು ಬಿ, ದ ರೂಲ್ಸ್ ವಿಲ್ ಬಿ ಫಾಲೋಡ್. ಅದ್ರ ಬಗ್ಗೆ ಯಾರು ಸಂಶಯ ಪಡೋದು ಬೇಡ. ಅಲ್ಲ ಸರ್, ಪದೇ ಇದೇ ರೀತಿ ಆಗ್ತಾರೆ ಸರ್. ಈ ಹಿಂದೆನೂ ಕೂಡ ಆಯ್ತು, ಈಗ ಮತ್ತೆ ಅಂತಾರೆ, ಮುಂಚೆ ನಾನು ಅಧ್ಯಕ್ಷ ಇರ್ಲಿಲ್ಲ, ಈಗಿದ್ದೀನಿ. ಇಲ್ಲ ಇರ್ಲಿಲ್ಲ ಪದೇ ಯಾರಿಗೂ ಆತಂಕ ಕೊಟ್ಟಿರುವಂತದ್ದು ಬೇರೆ ನೋಡಿ, ಯಾರು ಆತಂಕ ಅಬ್ಸಲ್ಯೂಟ್ಲಿ ನಾಟ್. ನಾವಿರೋ ತನಕ ಯಾರಿಗೂ ಅನ್ಯಾಯ ಆಗೋದಿಲ್ಲ ನಮ್ಮ ಸರ್ಕಾರ.